ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸದಾನಂದ್, ಕ್ಲಿನಿಕಲ್ ಸೈಕಾಲಜಿಸ್ಟ್. ಈಗ ಸಾಕಷ್ಟು ಜನರಿಗೆ ಡಿಸೆಬಿಲಿಟಿ ಅಸೆಸ್ ಮಾಡೋದಕ್ಕೆ VSMS ಯೂಸ್ ಮಾಡಬೇಕಾ ಅಥವಾ BKT ಯೂಸ್ ಮಾಡಬೇಕಾ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಕನ್ಫ್ಯೂಷನಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನಪ್ಪ ಅಂತಂದರೆ, 5 ವರ್ಷದ ಒಳಗಡೆ ಇರೋಂತಹ ಮಕ್ಕಳಿಗೆ ನಾವು BKTನೂ ಯೂಸ್ ಮಾಡಬಾರ್ದು, VSMSನೂ ಯೂಸ್ ಮಾಡಬಾರ್ದು. ಯಾವುದಕ್ಕೆ? IQ ಅಸೆಸ್ ಮಾಡೋದಕ್ಕೆ. IQ ಅಸೆಸ್ ಮಾಡಬೇಕು ಅಂತ ಬಂದಾಗ ನಾವು SFBನ ಯೂಸ್ ಮಾಡಬೇಕಾಗುತ್ತೆ 5 ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೆ. ಈಗ VSMS ಏನನ್ನು ಅಸೆಸ್ ಮಾಡುತ್ತೆ? ಅವರ ಸೋಷಿಯಲ್ ಅಡಾಪ್ಷನ್ ಲೆವೆಲ್ನ ಅಸೆಸ್ ಮಾಡುತ್ತೆ. ಅವರ SQ ಸೋಷಿಯಲ್ ಕ್ವೋಷೆಂಟ್ನ ಅಸೆಸ್ ಮಾಡುತ್ತೆ. ನಾವು IQನೇ ಅಸೆಸ್ ಮಾಡಬೇಕು ಅಂದರೆ BKTನೇ ಯೂಸ್ ಮಾಡಬೇಕಾಗುತ್ತೆ. BKTನಲ್ಲಿ ಇಂಪಾರ್ಟೆಂಟಾಗಿ ಅಡ್ಮಿನಿಸ್ಟ್ರ್ ಮಾಡಬೇಕಾದಾಗ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ 2 ಕ್ರೈಟೀರಿಯಾ ಇರುತ್ತೆ. ಒಂದು ನಂಬರ್ 1 ಬೇಸಲ್ ಏಜ್, ಇನ್ನೊಂದು ಟರ್ಮಿನಲ್ ಏಜ್. ಈ ಬೇಸಲ್ ಏಜನ್ನು ನಾವು ಹೇಗೆ ಕಂಡುಹಿಡಿಯೋದು, ಟರ್ಮಿನಲ್ ಏಜನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ 10 ವರ್ಷದ ಮಗು ನಮ್ಮ ಹತ್ರ ಬಂದಿದೆ ಅಂದ್ಕೊಂಡ್ರೆ, ಈಗ 10 ವರ್ಷದ ಮಗುಗೆ ನಾವು 4 ಇಯರ್ ಮೈನಸ್ ಮಾಡಿ 6 ಇಯರ್ ಏಜ್ ಗ್ರೂಪ್ ಕ್ವಶನ್ಸ್ನ ಕೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಕ್ಲಿನಿಕಲ್ ಅಬ್ಸರ್ವೇಷನ್ ಮುಖಾಂತರ ಅಥವಾ ಕ್ಲಿನಿಕಲ್ ಹಿಸ್ಟ್ರಿ ಮುಖಾಂತರ ಆ ಮಗುವಿನ ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮುಖಾಂತರ ಅವರ ಸೆಲ್ಫ್ ಕೇರ್ ಹೇಗಿದೆ, ಅವರೇನು ಡಿಪೆಂಡೆಂಟ್ ಆಗಿದ್ದಾರೋ ಇಂಡಿಪೆಂಡೆಂಟ್ ಆಗಿದ್ದಾರೋ ಇವುಗಳ ಅಬ್ಸರ್ವೇಷನ್ ಮುಖಾಂತರನೂ ಕೂಡ ನಾವು ಡಿಸೈಡ್ ಮಾಡ್ಬೋದು ಏಜ್ ಗ್ರೂಪು ಯಾವ ಏಜ್ ಗ್ರೂಪಿಂದ ಸ್ಟಾರ್ಟ್ ಮಾಡಬೇಕು ಅಂತ. 4 ಇಯರ್ಸ್ ಮೈನಸ್ ಮಾಡಿನೇ ಸ್ಟಾರ್ಟ್ ಮಾಡಬೇಕು ಅಂತೇನಿಲ್ಲ, 3 ಇಯರ್ಸ್ ಏಜ್ ಗ್ರೂಪಿಂದನೂ ಕೂಡ ನಾವು ಸ್ಟಾರ್ಟ್ ಮಾಡಬಹುದು. ಎಲ್ಲ ಏಜ್ ಗ್ರೂಪ್ ಕ್ವಶನರೀಸಲ್ಲಿ 6 ಕ್ವಶನ್ಸ್ ಇರುತ್ತೆ. 6 ಮೈನ್ ಕ್ವಶನ್ಸ್, ಇನ್ನೂ 2 ಆಲ್ಟರ್ನೇಟಿವ್ ಕ್ವಶನ್ಸ್. ಯಾವಾಗ ಮಗುಗೆ 6 ಮೈನ್ ಕ್ವಶನ್ಸ್ನ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗಲಿಲ್ಲ, ಆವಾಗ ನಾವು 2 ಆಲ್ಟರ್ನೇಟಿವ್ ಕ್ವಶನ್ಸ್ನ ನಾವು ಯೂಸ್ ಮಾಡ್ಬೋದು. 2 ಆಲ್ಟರ್ನೇಟಿವ್ ಕ್ವಶನ್ಸು ಪ್ಲಸ್ 6 ಮೈನ್ ಕ್ವಶನ್ಸು, ಇವೆರಡೂ ಸೇರಿಸಿ 6 ಸರಿಯಾದ ಆನ್ಸರ್ಗಳನ್ನು ಮಾಡಬೇಕಾಗುತ್ತೆ ಮಗು. ಸಪೋಸ್ ಮಗು ಏನಾದರೂ 6 ಮೈನ್ ಕ್ವಶನ್ಸ್ನೇ ಆನ್ಸರ್ ಮಾಡಿದೆ ಅಂತಂದರೆ ನಾವು ಆಲ್ಟರ್ನೇಟಿವ್ ಕ್ವಶನ್ಸ್ಗೆ ಹೋಗಂಗಿಲ್ಲ. ಅದೇ 10 ವರ್ಷದ ಮಗುಗೆ ನಾವು 4 ಇಯರ್ಸ್ ಮೈನಸ್ ಮಾಡಿ 6 ಇಯರ್ಸ್ ಏಜ್ ಗ್ರೂಪ್ ಕ್ವಶನರೀಸ್ ಕೇಳಿದಾಗ 6 ಇಯರ್ ಏಜ್ ಗ್ರೂಪ್ಸ್ ಕ್ವಶನರೀಸಲ್ಲಿ ಸರಿಯಾಗಿ 6 ಕ್ವಶನ್ಸ್ ಆಲ್ಟರ್ನೇಟಿವ್ ಕ್ವಶನ್ಸ್ ಯೂಸ್ ಮಾಡಿಕೊಂಡು ಅವರಿಗೆ ಸರಿಯಾಗಿ 6 ಕ್ವಶನ್ಸ್ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಮತ್ತೆ ಬ್ಯಾಕ್ ಹೋಗಬೇಕಾಗುತ್ತೆ. 5 ಇಯರ್ಸ್ ಏಜ್ ಗ್ರೂಪ್ ಕ್ವಶನ್ಸ್ನ ಕೇಳಬೇಕಾಗುತ್ತೆ. ಈಗ ಯಾವ ಏಜ್ ಗ್ರೂಪಲ್ಲಾದರೂ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ 5 ಇಯರ್ಸ್ ಏಜ್ ಗ್ರೂಪಲ್ಲಿ 6 ಮೈನ್ ಕ್ವಶನ್ಸ್ನ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಅದು ಬೇಸಲ್ ಏಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಟರ್ನೇಟಿವ್ ಕ್ವಶನ್ಸ್ನ ಯೂಸ್ ಮಾಡಿಕೊಂಡು 6 ಕರೆಕ್ಟ್ ಆನ್ಸರ್ ಆಗಿದೆ ಅಂದರೆ ಅದು ಕೂಡ ಅವ್ರದ್ದು ಏನಾಗುತ್ತೆ, ಬೇಸಲ್ ಏಜ್ ಆಗುತ್ತೆ. ಈಗ ನಾವು ಬೇಸಲ್ ಏಜ್ ಹೇಗೆ ಕಂಡುಹಿಡಿಯೋದು ಅನ್ನೋದು ಅರ್ಥ ಆಗಿದೆ. ಫಾರ್ ಎಕ್ಸಾಂಪಲ್ ಅವರೇನಾದರೂ 5 ಕರೆಕ್ಟ್ ಆನ್ಸರ್ ಮಾಡಿದರೆ ಅದು ಬೇಸಲ್ ಏಜ್ ಆಗಲ್ಲ. ಅದಕ್ಕಿಂತ ಮುಂಚಿಂದು 6 ಕಂಪ್ಲೀಟ್ ಮಾಡಿರ್ತಕ್ಕಂಥ 6 ಆನ್ಸರ್ಸ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ಗ್ರೂಪೇ ಅವ್ರದ್ದು ಬೇಸಲ್ ಏಜ್ ಗ್ರೂಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟರ್ಮಿನಲ್ ಏಜನ್ನು ಕಂಡುಹಿಡಿಯೋದು ಹೇಗೆ, ಮೆಂಟಲ್ ಏಜನ್ನು ಕಂಡುಹಿಡಿಯೋದು ಹೇಗೆ, BKTನಲ್ಲಿ ನಾವು IQನ ಕಂಡುಹಿಡಿಯೋದು ಹೇಗೆ, ಸ್ಕೋರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.